ರಾಜ, ನಿಮ್ಮ ಕೈ ಚಳಕದ ಚೆಲುವೆಯಾಗಿರುವ ಈ ಕಲ್ಪನೆಯ ಕೈ ಹಿಡಿದು ನಿಮ್ಮ ಮನ ಬಂದಂತೆ ಈಡೇರಿಸಿಕೊಳ್ಳಕ್ಕೆ ಭಯವೇ? ಈ ಕಲ್ಪನೆಗೆ ಯಾಕೆ ತಡ? ಬೇಗ ನನ್ನನ್ನು ಅಪ್ಪಿ ಮನದಾಸೆ ಈಡೇರಿಸಿಕೊಳ್ಬಾರ್ದೆ ರಾಜ? ಶಾಕುಂತಲೆ ಶಾಕುಂತಲೆ ಕವಿಕಾಳಿದಾಸನ ನನ್ನ ಶಾಕುಂತಲೆ ಕವಿಕಾಳಿದಾಸನ ನನ್ನ ಶಾಕುಂತಲೆ ನನ್ನ ಶಾಕುಂತಲೆ ನನ್ನ ಶಾಕುಂತಲೆ ನನ್ನ ಶಾಕುಂತಲೆ ನನ್ನ ಶಾಕುಂತಲೆ ಕವಿಕಾಳಿದಾಸನ ನನ್ನ ಶಾಕುಂತಲೆ ನನಗಾಗಿ ಆ ದೈವ ನಿನ್ನ ಪಡೆದನಲ್ಲ ನಲ್ಲಿ ನನಗಾಗಿ ಆ ದೈವ ನಿನ್ನ ಪಡೆದನಲ್ಲ ನಲ್ಲಿ ಈ ಜೀವ ನಿನಗಾಗಿ ಈ ಹೃದಯಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ. Love is the prophetess, but that is devoted. La 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 la, ಓಹೋ, ಪ್ರಯಾಣ ಪಕ್ಷಿಗಳ ಕೂಗು ಇಂಚರವಾಗಿ ಹೊರ ಚುಮ್ಮುತ್ತಿದೆ. ಬಹುದಿನದಿಂದ ಆಸೆ ಇಟ್ಟಿಕೊಂಡಿರುವ ಈ ನರಹರಿಯ ಕನಸು ನನಸಾಗುವುದು ಯಾವಾಗ? ಚಿತ್ತ ಚಾಂಚಲಾದ ಈ ಗೌಡನ ಮನ ತನಿಸಲು ಲೀಲಾವೇಶದಲ್ಲಿ ತೇಲೆ ಹೋಗಲಿ. ನಿನ್ನ ವೇಷಭೂಷಣಕ್ಕೆ ಕಾದು ಬಂದಿದ್ದೇನೆ. ಬೇಗ ಒಳಗೆ ಹೋಗೋಣ ಬಾ. ನಡೆ ರಾಜ, ಈ ನಿಮ್ಮ ಕಡೆಗಣ್ಣಿನ ಕುಡಿ ನೋಟ ನನ್ನನ್ನ ಕೈ ಮಾಡಿ ಕರಿತಾ ಇದೆ. ಬೇಗ ಬರಬಾರ್ದೆ? ನೋಡ್ರಿ, ವಿದೇಶಿಗೆ ವಿನಿಮಯವಾಗುತ್ತಿದ್ದ ಡ್ರಗ್ಸ್ ಮಾಲ್ ಎಲ್ಲ ಪೊಲೀಸರ ಕೈವಶವಾಗಿದಂತೆ. ಯಾರವನ ಹೊಸ ಇನ್ಸ್ಪೆಕ್ಟರ್? ಬೈವಾ ಲೇ ಬೈವಾ. ಅದೇನಂತ ಹೇಳಿಕೊಡ್ರೆ, ನಿನ್ನೆ ರಾತ್ರಿ ಕಳಿಸಿದ ನಮ್ಮ ಡ್ರಗ್ಸ್ ಅವನ ಹೊಸ ಇನ್ಸ್ಪೆಕ್ಟರ್ ಹಿಡಿದಿದ್ದಾನಂದ್ರೆ ನೀನು ಬೇಗ ನಿನ್ನ ಗ್ಯಾಂಗ್ ರೆಡಿ ಮಾಡಿಕೊಂಡು ಆ ಲಾರಿಯನ್ನು ಬಿಡಿಸಿಕೊಂಡು ಬಾ.
ಅದಕ್ಕಿಂತ ಮೊದಲು ಆ ಇನ್ಸ್ಪೆಕ್ಟರ್ ಯಾರಂತ ಹೋಮ್ ಮಿನಿಸ್ಟರ್ ಜೊತೆ ಫೋನ್ನಲ್ಲಿ ಮಾತಾಡಿ ಮುಂದಿನ ಕೆಲಸ ಏನ್ ಮಾಡಬೇಕು ಅದನ್ನು ನಾ ಹೇಳ್ತೇನೆ. ಹಲೋ, ನಾನು ಹೋಮ್ ಮಿನಿಸ್ಟರ್ ರೀ. ನೀವು ನಾನು ಪ್ರಕಾಶ ಗೌಡ ಮಾತಾಡೋದು. ಯಾವನ ಹೊಸ SP ಬಂದಿದ್ದಾನಂತಲ್ರಿ. ನಿನ್ನೆ ರಾತ್ರಿ ನಮ್ಮ ಡ್ರಗ್ಸ್ ಮಾಲ ಲಾಬಿಗಳನ್ನು ಹಿಡಿದಿದ್ದಾನಂತೆ. ಅವನ್ನ ಹೇಳಿ ಬಿಡಿಸಿ ಕಳಿಸ್ತೀವಿ. ಸ್ವತಃ ನಾನು ಅಲ್ಲಿಗೆ ಬರ್ಬೇಕು. ಏನ್ರಿ ನಿಮ್ಮನ್ನ ಆಚೆ ಕಳಿಸಿದ್ದಕ್ಕ ಇದಕ್ಕ ಅಂದ್ರೆ? ಸರಿ, ನಾನೇ ಸ್ವಂತ ಹೋಗಿ ಅಲ್ಲಿಗೆ ಆ ಕೆಲಸ ಮುಗಿಸ್ಕೊಂಡು ಬರ್ತೇನೆ. ನರರಿ ಬೈರ ಎತ್ತಲೇ ನಿನ್ನ ಕತ್ತಿಯನ್ನು. ಈ ಭೂಮಿ ಮ್ಯಾಗ ಇರಲೇಬಾರ್ದು. ಅದಕ್ಕೆ ಈ ಮೇಲೆ ಕತ್ತಿಸರ ಮೇಲೆತ್ತಿ ನಿಂತಿರ್ತದೆ ಗೌಡ್ರಿ. ಅವನಂತ ನಿಷ್ಠವಂತ ಕಾರ್ಯದರು ಅವನ ಲಾಕ್ ತೆಗೆಯದೆ ಬಿಡಲಾರೆ. ವೈರಿಗಳ ರಕ್ತಕ್ಕಾಗಿ ಹೊರಬಂದ ಈ ಬಯಲಿನ ಕತ್ತಿಗೆ ರಕ್ತದ ರುಚಿ ತೋರಿಸಲೇಬೇಕು. ಬೇಗ ನಡೆಯರೆ ಹೋಗೋಣ. ಆ ಕಾಕಿ ಕತ್ತರಿಸಲು ಶಬ್ಬಾಸ್ ಬಾಬಾ ಶಬ್ಬಾಸ್. ನನ್ನ ಬಲಗೈ ಬಂಟ ನಂದುವೆ ನೀನೇ ಕಾಣೋ. ನನ್ನ 108 ವಿಚಾರ ತಲೆಗಂಟಿರುವಾಗ ಈ ಗೌಡನ ಕಂಠಕ್ಕೆ ಸ್ವಂತ ಕಟ್ಟಿ ನಿಂತಿರುವಾಗ ಈ ಗೌಡನ ಹೆಸರು ಇನ್ನೂ ಪ್ರಕಾಶದೆತ್ತರ ತೋರಿಸುತ್ತದೆ. ನರವಿ, ನಾನು ಬೈಬಲ್ ಜೊತೆ ಹೋಗಿ ಆ ಕೆಲಸವನ್ನು ಮುಗಿಸ್ಕೊಂಡೇ ಬರ್ತೀನಿ. ನೀನು ಕಲ್ಪನನ್ನು ಕರೆದುಕೊಂಡು ಈ ಫ್ಯಾಕ್ಟರಿಯನ್ನು ನೋಡಿಕೊಂಡು ಆ ಕಲ್ಪನನ್ನು ನನ್ನ ಬೆಡ್ರೂಮ್ಗೆ ತಂದು ಬಿಡು. ಆಯ್ತು ಗೌಡ್ರಿ, ಒಟ್ಟಾರೆ ನಮ್ಮ ಕಾರ್ಯಗಳು ಸಫಲವಾಗಲಿ. ಯಾಕೆ ನರಹರಿ ಮೌನವಾಗಿ ನಿಂತು ಬಿಟ್ಟಿಯಲ್ಲ? ಹೋಗೋದು ಬೇಡ? ಏನಿಲ್ಲ ಮೇಡಮ್, ಸೂರ್ಯಪ್ರಕಾಶನನ್ನು ಒಮ್ಮೆಗೆ ನೋಡಿದ ತಕ್ಷಣ ಕಣ್ಣು ಮಂಜಾದಂತೆ ನಾನು ನಿಮ್ಮನ್ನು ನೋಡಿದ ತಕ್ಷಣ ಕುರುಡನಾಗಿ ಬಿಟ್ಟೆ. ಅಂದ್ರೆ? ನಿಮ್ಮನ್ನು ನೋಡ್ತಿದ್ದಂತೆ ನನಗೇನೂ ತಿಳಿಯದಾಗಿದೆ. ಯಾಕೆಂದರೆ ನೀವು ಮಾಗಿದನ್ನಾದರೂ ದರ್ಪದೇನು, ಅದಕ್ಕೆ ಹೆದರಿಕೊಂಡೆ. ನರಹರಿ, ನಾನು ನಿಮ್ಮ ಬಾಸ್ನ ಪ್ರೇಯಸಿ ಅಂತ ಭಯವೇ. ನಾನು ನಿಮ್ಮ ಬಾಸ್ನ ಪಂಜರದ ಅರಗಿಣಿ ಇರಬಹುದು ನಿಜ, ಆದ್ರೆ ಈ ಕಲ್ಪನೆಯ ಪ್ರಕೃತಿಯಲ್ಲಿ ಸುಖಕ್ಕೋಸ್ಕರ ಯಾರು ಬಂದು ಬೇಕಾದ್ರೂ ಸುಖವನ್ನು ಅನುಭವಿಸಿ ಹೋಗ್ಬೋದು. ಕಲ್ಪನಾ, ಅಂತೂ ನನ್ನ ಕಪಟ ನಾಟಕ ಸಂಪೂರ್ಣಗೊಳ್ಳಿರಲಿ ಸಂದೇಹವೇ ಇಲ್ಲ. ರೋಗಿ ಬಯಸಿದ್ದೋದೆ, ಡಾಕ್ಟರ್ ಹೇಳಿದೋದೆ ಎಂಬಂತೆ ಈ ಕಾಮಾತಾರುವರಿಗೆ ನನ್ನ ಸುಖವೇ ಸುಖ ನಿರ್ದೇ. ಯಾಕೆ ನರಹರಿ ಮತ್ತೆ ಮೌನವಾಗಿ ನಿಂತು ಬಿಟ್ಟಿಯಲ್ಲ? ಆ ಗರ್ಭ ಶ್ರೀಮಂತರ ಮನ ಬಯಸಿ ಬಂದ ನೀವು ಈ ರೀತಿ ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಮೇಡಮ್. ಹೌದು ನರಹರಿ, ಏನು ಮಾಡಲಿ ನಾನು? ನನ್ನ ಮನಸ್ಸಿಗೆ ತೃಪ್ತಿ ಅನ್ನೋದು ಬೇಕೇ ಬೇಕಲ್ಲ. ಎಲ್ಲಿದೆ ನನ್ನ ಮನಸ್ಸಿಗೆ ಶಾಂತಿ, ಎಲ್ಲಿದೆ ನನ್ನ ಮನಸ್ಸಿಗೆ ಸುಖ, ಎಲ್ಲಿದೆ ನನ್ನ ಮನಸ್ಸಿಗೆ ಸಂತೋಷ? ನನಗೆ ಎಲ್ಲಿ ಸುಖ ಶಾಂತಿ ಸಂತೋಷ ಸಿಗುತ್ತೋ ಅಲ್ಲೇ ನನ್ನ ಮನಸ್ಸಿಗೆ ತೃಪ್ತಿ, ಅಲ್ಲೇ ನನ್ನ ಮನಸ್ಸಿಗೆ ಸ್ವರ್ಗ. ಕಲ್ಪನಾ, ಇಚ್ಛಿಸಿದ ಹೆಣ್ಣಿನ ಮನಸ್ಸನ್ನು ತುಚ್ಛೀಕರಿಸಿ ಕೊಚ್ಚಿ ಹಾಕುವುದು ಒಚ್ಚನಲ್ಲ ಈ ನರಹರಿ. ನಿನಗೆ ಇಚ್ಛಾನುಸಾರವಾಗಿ ಮುಚ್ಚುಮರೆಯಲ್ಲಿ ಸುಖ ಕೊಡುವ ಕಾಮರಾಜ ಇವನು. ಬಾ, ಮೈ ಬಿಸಿಯಾಗಿ ತೃಷೆಪಡಿಸುವುದರಿಂದ ಮಂಚುದ ಮಂದುಳದಿಂದ ಹೊರ ಸೋಸಿ ಬಲಿಯುವಂತೆ ಹಾಡೊಂದು ಬಾಳಗೀತೆಯನ್ನು. ಬಾರಾಜ,
ಕಲ್ಲಾದ ಈ ನನ್ನ ಮನಸ್ಸನ್ನ ಮೃದುವಾಗಿಸಿ ಈ ಕಲ್ಪನೆಯನ್ನ ಕೆತ್ತಿಸಿ ಶಿಲಾಬಾಲಕಿಯನ್ನಾಗಿ ಮಾಡು. ಬಾರ ಜನನೊಂದಿಗೆ ಹಾಡಲು. ಚುಮ್ಮು ಚುಮ್ಮು ಚಳಿಯಲಿ ರವಿಯ ರಸ್ತೆಯಲ್ಲಿ ಚುಮ್ಮು ಚುಮ್ಮು ಚಳಿಯಲಿ ರವಿಯ ರಸ್ತೆಯಲ್ಲಿ ನವಿನ ಮಿಂಚುವೆ ನಿರತಿಯ ರೂಪವೇ ನವಿನ ಮಿಂಚುವೆ ನಿರತಿಯ ರೂಪವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ. ಬಾ ಕಲ್ಪನಾ, ಹೆಣ್ಣಿನ ಸುಖವಿಲ್ಲದೆ ಹಣಕ್ಕೆ ಬೈತರದ ಆ ಗೌಡನಿಂದ ಆಗದ ಸುಖ, ಸಿಗದ ಸುಖ ನಾ ಕೊಡ್ತೀನಿ. ಬಾ ನಡೆ ಒಳಗೆ. ಬನ್ನಿ ಹಾಗಾದ್ರೆ.